ಗೋಪಿ, ಮೊನ್ನೆಯಿಂದಲೂ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ನಾವು ಸುದ್ದಿ ಮಾಡ್ತಾ ಇದ್ವಿ. ಶರಣ್ಯ ಪತ್ತೆ ಆದಂಗೆ ಶ್ರೀನಂದನು ಪತ್ತೆ ಆಗ್ತಾಳೆ ಎನ್ನುವಂತಹ ಒಂದು ಸಣ್ಣ ಹೋಪ್ ಇತ್ತು. ಆ ಹೋಪ್ ಹುಸಿಯಾಗಿದ್ದು ಹೇಗೆ, ಆಕೆ ಬಿದ್ದಿದ್ದು ಹೇಗೆ, ಏನಾದ್ರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ ಗೋಪಿ? ಅಮೃತ, ಈ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವುದು ಮೃತದೇಹ ಪತ್ತೆಯಾಗಿದೆ ಅಂತೇಳಿ. ಏನು ಯಾವ ಪ್ಲೇಸ್ ಇಂದ ಹುಡುಗಿ ಮಿಸ್ ಆಗಿದ್ಲು, ಏನ್ ಮಣಿಕೆದಾರ ಏನ್ ಪೀಕ್ ಇದೆ, ಹೈಯೆಸ್ಟ್ ಪೀಕ್, ಅಲ್ಲಿಂದ ಬಾಲಕಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡೇ ಬಿದ್ದಿರಬಹುದು ಅಂತಾನೆ ಈಗ ಬಹುತೇಕ ಖಚಿತವಾಗ್ತಿರೋದು. ಈಗ ಸದ್ಯಕ್ಕೆ ಮಣಿಕೆದಾರ ಏನು ಹೈಯೆಸ್ಟ್ ಪೀಕ್ ಇದೆ, ಆ ಎತ್ತರದ ಪ್ರದೇಶದಿಂದ ಹುಡುಗಿ ಬಿದ್ದಿರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ಸದ್ಯಕ್ಕೆ ಅರಿಶಿನಗುಪ್ಪೆ ಅರಣ್ಯ ಪ್ರದೇಶದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂತದ್ದು. ಕಳೆದ 60 ಗಂಟೆಯಿಂದ ಕೂಂಬಿಂಗ್ ಆಪರೇಷನ್ ನಡೀತಾ ಇತ್ತು. ಇವತ್ತು ವಿಶೇಷವಾಗಿ ANF ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು, ಆಂಟಿ ನಕ್ಸಲ್ ಫೋರ್ಸ್ ನ ವಿಶೇಷ ತಂಡವನ್ನ ಚಿಕ್ಕಮಗಳೂರು ಪೊಲೀಸ್ನವರು ಬರಮಾಡ್ಕೊಂಡಿದ್ರು. ಆ ತಂಡಕ್ಕೆ ಇವತ್ತು ಈ ಬಾಲಕಿಯ ಮೃತದೇಹ ಅರಿಶಿನಗುಪ್ಪೆ ಅಂತ ಏನಿದೆ ಆ ಪ್ಲೇಸ್ ನಲ್ಲಿ, ಅರಿಶಿನಗುಪ್ಪ ಅರಣ್ಯದಲ್ಲಿ, ಒಂದು ದಟ್ಟ ಅರಣ್ಯ ಅದು, ಆ ದಟ್ಟ ಅರಣ್ಯದಲ್ಲಿ ಈಗ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂತದ್ದು. ಈಗ ಸ್ಥಳಕ್ಕೆ ಎಸ್ಟಿ ಆಗಿರ್ಬೋದು, ಮತ್ತೆ ಅವರ ಕುಟುಂಬಸ್ಥರು ಕೂಡ ತೆರಳುವಂತದ್ದು. ದುರ್ಗಮ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈಗ ಸದ್ಯಕ್ಕೆ ಬಾಲಕಿಯ ಮೃತದೇಹ ಪತ್ತೆಯಾಗಿರೋದಂತೂ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಈಗ ಸ್ಥಳಕ್ಕೆ ಅಧಿಕಾರಿಗಳು ಖುದ್ದು IG ಅವರೇ ಕೂಡ, ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಅವರೇ ಆಪರೇಷನ್ ನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಅವರೇ ಈಗ ಸ್ಥಳದಲ್ಲಿ ಇದ್ದಾರೆ. ಆದ್ರೆ ಸ್ಥಳದಲ್ಲಿ ಅಂದ್ರೆ ಏನು ಬಾಲಕಿಯ ಮೃತದೇಹ ಸಿಕ್ಕಿದೆ ಆ ಪ್ಲೇಸ್ಗೆ ಹೋಗೋದಕ್ಕೆ ಈಗ ಒಂದು ಸಾಹಸನೆ ಅಂತ ಹೇಳ್ಬೋದು. ಆದ್ರೆ ಮೃತದೇಹ ಅಲ್ಲಿಂದ ಕೂಂಬಿಂಗ್ ಆಪರೇಷನ್ ಮಾಡ್ತಾ ಇದ್ದಂತೆ ANF ತಂಡ, ಆಂಟಿ ನಕ್ಸಲ್ ಫೋರ್ಸ್ ತಂಡ ಬಾಲಕಿಯ ಮೃತದೇಹವನ್ನ ಅಲ್ಲಿಂದ ರವಾನೆ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊತಾ ಇರುವಂತದ್ದು. ನಮ್ರತ, ಎಸ್ ಗೋಪಿ, ಇನ್ನು ಆತ್ಮಹತ್ಯೆ ಎನ್ನುವಂತಹ ಒಂದಷ್ಟು ಮಾತುಗಳು ಓಡಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಬಾಲಕಿ ವಯಸ್ಸು ಕೇವಲ 14, ಕುಟುಂಬಸ್ಥರ ಜೊತೆ ಖುಷಿಯಾಗಿ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಇದು ಆತ್ಮಹತ್ಯೆಯೋ, ಕೊಲೆಯೋ, ಅಥವಾ ಆಕೆ ಕಾಲ್ ಜಾರಿ ಬಿದ್ದಿರ್ಬೋದು? ಎಲ್ಲಾ ಆಯಾಮಗಳಲ್ಲೂ ಈಗ ಪ್ರಶ್ನೆಗಳು ಎದುರಾಗುತ್ತೆ. ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ, ಹೆಂಗೆಲ್ಲ ಇರುತ್ತೆ? ಹೌದು, TV5ಗೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ಕೊನೆ ದೃಶ್ಯ ಏನು ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ, ಆ ವಿಡಿಯೋದಲ್ಲಿ ಬಾಲಕಿ ಸ್ವಲ್ಪ ಮಾನಸಿಕವಾಗಿ ನೊಂದಿರೋ ರೀತಿನಲ್ಲೇ ಕಾಣಿಸ್ತಾ ಇತ್ತು. ಆವಾಗಲೇ ನಾವು ಒಂದು ಊಹೆಗೆ ಬಂದಿದ್ವಿ. ಏನು ಅಂತ ಹೇಳಿದ್ರೆ, SSLC ಎಕ್ಸಾಮ್ ಬರ್ದಿದ್ದಂತ ಬಾಲಕಿ, SSLC ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ಬೋದು ಅನ್ನೋದು ಕೂಡ ಒಂದು ಕಾರಣವಾಗಿತ್ತು. ಮಾನಸಿಕವಾಗಿ ಅವಳು ಸ್ವಲ್ಪ ಕುಗ್ಗಿದ್ಲು, ಮಾರ್ಕ್ಸ್ ಕಮ್ಮಿ ಬರ್ಬೋದು ಅನ್ನೋದು ಕೂಡ ಅವರ ತಾಯಿಯೇ ಹೇಳಿದ್ರು. ಏನು SSLC ಈಗ ಎಕ್ಸಾಮ್ ಬರೆದು ಬಂದಿದ್ದಾಳೆ ಬಾಲಕಿ, ಅವಳು ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ 60% ಗಿಂತ ಕಡಿಮೆ ಮಾರ್ಕ್ಸ್ ಅನ್ನು ತೆಗೆದಿದ್ಲು. ಅಂದ್ರೆ ಫಸ್ಟ್ ಕ್ಲಾಸ್ ಕೂಡ ಬರ್ದೇ ಇರುವಂತ ಮಾರ್ಕ್ಸ್ ಅವಳಿಗೆ ಬಂದಿತ್ತು. ಸೊ ಇದು ಈ ಆಂಗಲ್ ಕೂಡ ಒಂದು, ಅಂದ್ರೆ ಮಾರ್ಕ್ಸ್ ಕಮ್ಮಿ ಬರ್ಬೋದು ಅನ್ನೋದು ಕೂಡ ಒಂದು ಆಯಾಮದಲ್ಲಿ ಏನು ಯೋಚನೆ ಮಾಡ್ಲಾಗ್ತಾ ಇತ್ತು. ಸೊ ಆ ಆಂಗಲ್ ಅಲ್ಲಿ ನೋಡೋದಾದ್ರೂ ಕೂಡ ಈಗ ಏನು ಬಾಲಕಿ ಖುದ್ದು ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇರುವಂತದ್ದು. ಸೊ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಬೇರೆ, ಅಂದ್ರೆ ಈಗ ಬಹುತೇಕ ಬಾಡಿ ಸಿಕ್ಕಿರೋದ್ರಿಂದ ಆತ್ಮಹತ್ಯೆ ಅನ್ನೋದನ್ನ ಕೂಡ ಈಗ ಒಂದು ಹಂತದಲ್ಲಿ ಆತ್ಮಹತ್ಯೆಯನ್ನೇ ಮಾಡ್ಕೊಂಡಿರ್ಬೋದು ಅನ್ನೋದೇ ಬಹುತೇಕ ಖಚಿತವಾಗ್ತಾ ಇದೆ ಅಂತಾನೆ ಅನ್ಕೋಬಹುದು. ನಮ್ರತ, ಗೋಪಿ, ನಾವು ಮೊನ್ನೆ ಅಷ್ಟೇ ಆಕೆಯ ತಂದೆಯನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಾವು ಮುದ್ದಾಗಿ ಸಾಕಿದ್ದೀವಿ, ನಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತಾನೆ ಆಕೆಯ ತಂದೆ ಕಣ್ಣೀರಾಗ್ತಾ ಇದ್ರು, ಅಳಲನ್ನು ತೋಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಸುದ್ದಿಯನ್ನ ಆಕೆಯ ಕುಟುಂಬ ಹೇಗ್ ಸಹಿಸ್ಕೊಳ್ತಾ ಇದೆ? ಆ ಕುಟುಂಬ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದ್ಯಾ? ಅಂದ್ರೆ ನಮ್ರತ, ಅವ್ರ ತಂದೆನೇ ಹೇಳಿದ್ರು ಕೂಡ, ಏನು ಅಂದ್ರೆ ಕಡೆಗೆ ಹೋಗುವಾಗ, ಅಂದ್ರೆ ಆ ಬಾಲಕಿ ಪ್ರತ್ಯೇಕಗೊಳ್ಳುವಾಗ ಏನು ಅವ್ರ ತಂದೆ ಬೈದು ಹೆಚ್ಚು ಮೊಬೈಲ್ ಅನ್ನ ಯೂಸ್ ಮಾಡ್ಬೇಡ ಅಂತ ಹೇಳಿ ಬೈದಿದ್ರು ಅನ್ನೋದು ಕೂಡ ಅವರ ಕುಟುಂಬಸ್ಥರೇ ಹೇಳುವಂತದ್ದು. ಸೊ ಹಾಗಾಗಿ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾಗ ಆ ತಂದೆ ಆದವರು ಸ್ವಲ್ಪ ಅವ್ರಿಗೆ ಮಗಳಿಗೆ ಬುದ್ಧಿವಾದವನ್ನ ಹೇಳಿದ್ದು ಕೂಡ ಹೌದು. ಆದ್ರೆ ಆ ಬುದ್ಧಿವಾದ ಅವಳು ಬೇರೆ ರೀತಿ ಮನಸ್ಸಿಗೆ ತಗೊಂಡಿದ್ದಾಳೆ ಅಂತ ಕೂಡ ಅನಲೈಸ್ ಮಾಡ್ಬೋದು. ಯಾಕೆಂದ್ರೆ ಈಗ ಸಾವನ್ನಪ್ಪುವಂತ ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತ ನಿರ್ಧಾರ ಬಾಲಕಿ ಮಾಡಿರ್ತಾಳೆ ಅಂತ ಹೇಳಿದ್ರೆ ಸಾಕಷ್ಟು ಕೌಟುಂಬಿಕ ಕಾರಣಗಳು ಕೂಡ ಇದಿರ್ಬೋದು. ತಂದೆ ತಾಯಿಗಳು ಈಗ ಬುದ್ಧಿವಾದ ಹೇಳೋದೇ ತಪ್ಪು ಅನ್ನೋ ಲೆಕ್ಕಕ್ಕೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಏನು ಅಂದ್ರೆ ಮುದ್ದಾಗಿ ಸಾಕಿದ್ವು ಅಂತ ತಂದೆ ತಾಯಿ ಹೇಳಿದ್ರು ಕೂಡ ಅವ್ರ ತಾಯಿ ನಿನ್ನೆ ಸಾಕಷ್ಟು ರಸ್ತೆಯಲ್ಲಿ ಹುಡುಕಾಟ ಮಾಡ್ತಾ ಇದ್ರು. ಅವರ ತಾಯಿ ಬಹಳ ಮನಕಲ್ಕುವಂತ ದೃಶ್ಯ ಆಗಿತ್ತು. ಅವ್ರ ತಾಯಿಗೂ ಕೂಡ ಅಂದ್ರೆ ಮಗಳು ಈ ರೀತಿ ಆಗ್ಬೋದು ಅಂತೇಳಿ ಯಾರು ಕೂಡ ಊಹೆಯನ್ನ ಮಾಡಿರ್ಲಿಲ್ಲ. ಆದ್ರೆ ಮಕ್ಕಳ ಮನಸ್ಸು ಹೇಗಿರುತ್ತೆ ಅನ್ನೋದು ಕೂಡ ಈ ಘಟನೆಗೆ ಒಂದು ರೀತಿಯಲ್ಲಿ ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಎಕ್ಸಾಮ್ ನ ಟೆನ್ಷನ್ ಆಗಿರ್ಬಹುದು, ಅಥವಾ ಮಾರ್ಕ್ಸ್ ಕಮ್ಮಿ ಪಡೆಯುವಂತ ವಿಷಯದ ಟೆನ್ಷನ್ ಆಗಿರ್ಬೋದು, ಅಥವಾ ಏನು ವಿಚಾರ ಇತ್ತು. ಹಾಗಾಗಿ
ಬಾಲಕಿಯನ್ನ ಈಗ ವಿಭಿನ್ನ ಆಯಾಮಗಳಲ್ಲಿ ಏನು ನಡೀತಾ ಇದೆ. ಈಗ ಮತ್ತಷ್ಟು ತನಿಖೆಯಿಂದ ಕೂಡ ಬೇರೆ ಕಾರಣಗಳು ಕೂಡ ಹೊರಬರಬಹುದು. ಆದ್ರೆ ಹುಡುಗಿ ಎಲ್ಲೂ ಕೂಡ ಏನು ಡೆತ್ ನೋಟ್ ಬರ್ದಿಡೋದಾಗ್ಲಿ ಅಥವಾ ಬೇರೆ ಯಾರ ಹತ್ರ ಆದ್ರೂ ಹೇಳ್ಕೊಂಡಿರೋ ಬಗ್ಗೆ ಆಗ್ಲಿ ಇದು ಯಾವ್ದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗದೆ ಇರುವಂತದ್ದು. ಯಾಕಂದ್ರೆ ಮೃತದೇಹ ಸಿಕ್ಕಿರುವಂತದ್ದು ಮತ್ತೆ ಅವ್ಳು ಕೊನೆಗೆ ಅವಳು ಹೋಗುವಾಗ ತನ್ನ ಸ್ನೇಹಿತರ ಹತ್ರ ಏನು ಅವರ ಕಸಿನ್ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು ಅವ್ರ ಜೊತೆ ಮಾತಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರೆ. ಆದ್ರೆ ಆ ಬಾಲಕಿಯರನ್ನ ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಏನಾದ್ರು ತಿಳಿಬಹುದು ಅಂತ ಹೇಳಿ ಈಗ ಸದ್ಯಕ್ಕೆ ಹೆಚ್ಚಿನ ಅದ್ರ ಬಗ್ಗೆ ಕೂಡ ಈಗ ತನಿಖೆ ಈಗ ನಡೀತಾ ಇರುವಂತದ್ದು. ನಮ್ರತ ಎಸ್ ಗೋಪಿ, ಇನ್ನು ಇಲ್ಲಿ ಗಮನಿಸೋದಾದ್ರೆ ಪ್ರಮುಖವಾಗಿ ಆಕೆ ಪ್ರವಾಸಕ್ಕೆ ಏನ್ ಬಂದಿರ್ತಾರಲ್ಲ ಯಾರೆಲ್ಲ ಬಂದಿರ್ತಾರೆ, ಯಾಕಂತ ಹೇಳಿದ್ರೆ ಒಂದೇ ಆಂಗಲ್ ಅಲ್ಲಂತೂ ಈ ಸಾವಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಕೊಲೆಯೋ ಆತ್ಮಹತ್ಯೆಯೋ ಹೀಗೆ ಹಲವು ಪ್ರಶ್ನೆಗಳಿದೆ. ಹಾಗಾಗಿ ಯಾರೆಲ್ಲ ಬಂದಿದ್ರು ಏನೆಲ್ಲ ಎಲ್ಲರನ್ನೂ ಈಗ ಏನಾದ್ರೂ ಎನ್ಕ್ವೈರಿ ಮಾಡ್ಲಾಗುತ್ತೆ. ಯಾಕಂತ ಹೇಳಿದ್ರೆ ಪೋಷಕರ ಫೋನ್ಗಳನ್ನ ಕೂಡ ನೆನೆ ವಶಕ್ಕೆ ಪಡೆದುಕೊಂಡಿದ್ರು ಪೊಲೀಸರು. ಹಾಗಾಗಿ ಏನೆಲ್ಲ ಇರಬಹುದು ಅಂದ್ರೆ ನಮ್ರತ ಏನು 40 ಜನರ ಕುಟುಂಬ ಇದು. 40 ಜನರ ಅಂದ್ರೆ ಅವರ ಅಕ್ಕಪಕ್ಕದವರಾಗಿರ್ಬೋದು ಅಥವಾ ಏನು ಈ ಕೇರಳದಿಂದ ಅವರ ಮನೆ ಅಥವಾ ಅಕ್ಕಪಕ್ಕದವರು ಅವರ ರಿಲೇಷನ್ ಇವರೆಲ್ಲರೂ ಒಂದು 40 ಜನರ ಸಂಪೂರ್ಣ ಇದು ಕುಟುಂಬ ಬಂದಿರುವಂತದ್ದು ಚಿಕ್ಕಮಗಳೂರು ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಆಗಮಿಸಿ ಏನು ಪ್ರವಾಸವನ್ನ ಕೈಗೊಂಡಿರ್ತಾರೆ. ಅದರಲ್ಲಿ ಬಹುತೇಕರು ಈ ಇನ್ಸಿಡೆಂಟ್ ಆಗಿದ್ದು ಮರುದಿನನೇ ವಾಪಸ್ಸು ಕೇರಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಈ ಹುಡುಗಿ ನಾಪತ್ತೆ ಆಗ್ತಿದ್ದಾಳೆ ಅನ್ನೋದು ಏನು ಗೊತ್ತಾಗುತ್ತೆ ಅವಾಗ ಅವರ ಕುಟುಂಬಸ್ಥರು ಸಂಪೂರ್ಣ ಒಂದು ಅವ್ರ ತಂದೆ ತಾಯಿ ಮತ್ತೆ ಒಂದು 3 ಜನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ವಾಪಸ್ ಆಗಿರುವಂತದ್ದು. ಅಂದ್ರೆ ಒಂದು ಸಂಪೂರ್ಣ ಕುಟುಂಬ ಬರ್ಲಿಕ್ಕೆ ಒಂದು ಪ್ರಯತ್ನ ಮಾಡುತ್ತೆ. ಆಮೇಲೆ ಏನು ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ನಂತರ ಇಮಿಡಿಯೇಟ್ ಎಲ್ಲರೂ ವಾಪಸ್ ಹೋಗ್ತಾರೆ. ಆ ಜೊತೆಯಲ್ಲಿ ಕೆಲವರು ಮತ್ತೆ ಅದನ್ನು ಹೊರತುಪಡಿಸಿ ಬೇರೆ ಅವರ ಕುಟುಂಬಸ್ಥರೇ ಬೇರೆಯವರು ಮತ್ತೆ ವಾಪಸ್ ಹುಡುಕಾಟಕ್ಕೆ ಬರ್ತಾರೆ. ಆವಾಗ ಅವರ ಸಂಪೂರ್ಣ ಕುಟುಂಬ ಏನಿದೆ ಪೊಲೀಸರ ತನಿಖೆಗೂ ಕೂಡ ಸಹಕಾರ ನೀಡುತ್ತೆ. ಒಂದ್ ಕಡೆ ಖುದ್ದು ಅವರೇ ಅವ್ರ ಕುಟುಂಬಸ್ಥರೇ ಆ ಕಾರ್ಗಳಲ್ಲಿ ಅಥವಾ ಚಿಕ್ಕಮಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಸೊ ಒಟ್ಟು ಹುಡುಕಾಟ ಮಾಡೋತ್ತಿಗೆ ಒಂದು ಅಂದ್ರೆ ಬೇರೆ ಬೇರೆ ತನಿಖೆ ಆಯಾಮಗಳಲ್ಲಿ ಬಹಳಷ್ಟು ಗೊಂದಲಗಳಿತ್ತು. ಯಾಕೆಂದ್ರೆ ಬಾಲಕಿ ನಿಜವಾಗ್ಲೂ ನಾಪತ್ತೆ ಆಗಿದ್ದಾಳ ಅಥವಾ ಏನು ಕೊಡಗು ಜಿಲ್ಲೆನಲ್ಲಿ ನಡೀತು ಇನ್ಸಿಡೆಂಟ್, ಆ ರೀತಿ 4 ದಿನಗಳ ನಂತರ ಆ ಮಹಿಳೆ ಏನು ವಾಪಸ್ ಬರ್ತಾಳೆ ಶರಣ್ಯ, ಆ ರೀತಿ ಏನಾದ್ರೂ ಈ ಬಾಲಕಿ ಕೂಡ ವಾಪಸ್ ಬರುವ ಸಾಧ್ಯತೆ ಇದೆಯಾ ಅನ್ನೋ ಆಯಾಮಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಿದ್ವು. ಆದ್ರೆ ಈಗ ಎಲ್ಲ ಪ್ರಶ್ನೆಗೂ ಫುಲ್ ಸ್ಟಾಪ್ ಸಿಕ್ಕಿರುವಂತದ್ದು. ಬಾಲಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಈಗ ಬಹುತೇಕ ಖಚಿತವಾಗಿ ಅವಳ ಮೃತದೇಹವೇ ಸಿಕ್ಕಿರುವಂತದ್ದು. ನಮ್ರತ ಥ್ಯಾಂಕ್ ಯು ಗೋಪಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.